ಕಾಂಗ್ರೆಸ್ ಶಾಸಕರಿರುವಂತಹ ಕ್ಷೇತ್ರಗಳಿಗೆ ಹೆಚ್ಚು ಅನುದಾನ ಕೊಟ್ಟಿದ್ದಾರೆ. ಬಿಜೆಪಿ ಶಾಸಕರಿರುವಂತಹ ಕ್ಷೇತ್ರಗಳಿಗೆ ಅನುದಾನದಲ್ಲಿ ತಾರತಮ್ಯ ಎಸಗಲಾಗಿದೆ ಅನ್ನುವಂಥದ್ರ ಬಗ್ಗೆ ಆರೋಪ ಕೇಳಿ ಬರ್ತಾ ಇದೆ. 10ಕ್ಕೂ ಹೆಚ್ಚು ಕಾಂಗ್ರೆಸ್ ಶಾಸಕರಿಗೆ ಹೆಚ್ಚಿನ ಅನುದಾನ ಕೊಟ್ಟಿದ್ದಾರೆ. ಸರ್ಕಾರದಿಂದ ತಲಾ 100 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ ಅಂತ ಹೇಳ್ತಾರೆ. ಅಂದ್ರೆ ಬಿಜೆಪಿ ಶಾಸಕರಿಗೆ ಮಾತ್ರ ಕೇವಲ 40-50 ಕೋಟಿ ಮಾತ್ರ ಅನುದಾನವನ್ನು ಕೊಟ್ಟಿದ್ದಾರೆ. 100% ಕಾಂಗ್ರೆಸ್ ಅವರಿಗೆ ಕೊಟ್ಟರೆ ಬರೀ 50% ಬಿಜೆಪಿ ಅವರಿಗೆ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಆರೋಪ. ನೋಡಿ, ಬಿಜೆಪಿ ಶಾಸಕ ಸತೀಶ್ ರೆಡ್ಡಿ ಅವರ ಕ್ಷೇತ್ರ ಬೊಮ್ಮನಹಳ್ಳಿ ಕ್ಷೇತ್ರಕ್ಕೆ ಬರೀ 60 ಕೋಟಿ ರೂಪಾಯಿ ಕೊಟ್ಟಿದ್ದಾರಂತೆ. ಇನ್ನು ಬಿಜೆಪಿ ಶಾಸಕಿ ಮಂಜುಳಾ ಅವರ ಕ್ಷೇತ್ರ, ಮಂಜುಳಾ ನಿಂಬೆ ಅವರ ಒಂದು ಕ್ಷೇತ್ರಕ್ಕೆ ಮಹದೇವಪುರಕ್ಕೆ 50 ಕೋಟಿ ಅನುದಾನವನ್ನು ಕೊಟ್ಟಿದ್ದಾರೆ. ಆದರೆ ಶಾಂತಿನಗರ ಕ್ಷೇತ್ರಕ್ಕೆ 100 ಕೋಟಿ ಅನುದಾನವನ್ನು ಕೊಟ್ಟಿದ್ದಾರೆ. ಇದು ಎನ್ ಎ ಹ್ಯಾರಿಸ್ ಅವರು ಕಾಂಗ್ರೆಸ್ನ ಶಾಸಕರಿರುವಂತಹ ಶಾಂತಿನಗರ ಕ್ಷೇತ್ರ. ಇನ್ನು ಶಿವಾಜಿನಗರ, ಅಲ್ಲೂ ಕೂಡ ಕಾಂಗ್ರೆಸ್ನ ಶಾಸಕರಿದ್ದಾರೆ. ರಿಜ್ವಾನ್ ಅರ್ಷದ್ ಅವ್ರಿಗೂ ಕೂಡ 100 ಕೋಟಿ ಅನುದಾನವನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ರ ಬಗ್ಗೆ ಆರೋಪಗಳು ಈಗ ಕೇಳಿ ಬರ್ತಾ ಇವೆ. ಅದ್ರ ಜೊತೆಗೆ ಈಗ ಚಾಮರಾಜಪೇಟೆ ಜಮೀರ್ ಅಹಮದ್ ಅವರು, ಸೊ ಅವರ ಒಂದು ಕ್ಷೇತ್ರಕ್ಕೂ ಕೂಡ 100 ಕೋಟಿ ಅನುದಾನವನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ರ ಬಗ್ಗೆ ಇರುವಂತಹ ಆರೋಪ. ಶಾಂತಿನಗರ, ಶಿವಾಜಿನಗರ, ಇಲ್ಲಿ ಎನ್ ಎ ಹ್ಯಾರಿಸ್ ಮತ್ತು ರಿಜ್ವಾನ್ ಅರ್ಷದ್ ಅವರು ಕಾಂಗ್ರೆಸ್ನ ಶಾಸಕರು, ಅವ್ರಿಗೂ ಕೂಡ 100 ಕೋಟಿ ಅನುದಾನವನ್ನು ಕೊಟ್ಟಿದ್ದಾರೆ. ಬಟ್ ಬಿಜೆಪಿ ಪ್ರತಿನಿಧಿಸುವಂಥ ಕ್ಷೇತ್ರಗಳಲ್ಲಿ ಕೊಟ್ಟಿಲ್ಲ ಅಂತ. ಈಗ ಗೋವಿಂದರಾಜನಗರ ಕ್ಷೇತ್ರ ಪ್ರಿಯಕೃಷ್ಣ ಅವರು, ಇವರು ಕೂಡ ಕಾಂಗ್ರೆಸ್ನ ಶಾಸಕರು. ಹಾಗೆ ವಿಜಯನಗರ ಎಂ ಕೃಷ್ಣಪ್ಪ ಅವರು, ಬ್ಯಾಟರಾಯನಪುರ ಕೃಷ್ಣ ಬೈರೇಗೌಡ, ಎಲ್ಲರಿಗೂ ಕೂಡ 100 ಕೋಟಿ ಅನುದಾನವನ್ನು ಕೊಟ್ಟಿದ್ದಾರೆ. ಸರ್ವಜ್ಞ ನಗರ ಕೆ ಜೆ ಜಾರ್ಜ್, ಸೊ ಪುಲ್ಕೇಶಿ ನಗರ ಎ ಸಿ ಶ್ರೀನಿವಾಸ್ ಅವರು ಇರುವಂಥದ್ದು, ಹೆಬ್ಬಾಳದಲ್ಲಿ ಭೈರತಿ ಸುರೇಶ್ ಅವರ ಕ್ಷೇತ್ರ, ಇದಕ್ಕೂ ಕೂಡ 100 ಕೋಟಿ ಅನುದಾನವನ್ನು ಕೊಟ್ಟಿದ್ದಾರೆ. ಇನ್ನು BTM ಲೇಔಟ್ ರಾಮಲಿಂಗಾರೆಡ್ಡಿ, ಗಾಂಧಿನಗರ ದಿನೇಶ್ ಗುಂಡೂರಾವ್, ಆನೇಕಲ್ನ ಕ್ಷೇತ್ರದಲ್ಲಿ ಶಿವಣ್ಣ ಅವರು ಪ್ರತಿನಿಧಿಸುವಂಥ ಕ್ಷೇತ್ರ, ಅವ್ರಿಗೂ ಕೂಡ 100 ಕೋಟಿ. ಸೊ ಹೀಗೆ ಎಲ್ಲ ಕಾಂಗ್ರೆಸ್ನ ಶಾಸಕರಿರುವಂತಹ ಕ್ಷೇತ್ರಗಳಿಗೆ 100 ಕೋಟಿ ಅನುದಾನವನ್ನು ಕೊಟ್ಟರೆ, ಈತ ಬಿಜೆಪಿ ಪ್ರತಿನಿಧಿಸುವಂತಹ ಒಂದು ಕ್ಷೇತ್ರಗಳಿಗೆ ಬರೀ 40 ಕೋಟಿ ಇಲ್ಲ 50-60 ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ರ ಬಗ್ಗೆ ಈಗ ಆರೋಪಗಳು ಕೇಳಿ ಬರ್ತಾ ಇವೆ. ಸೊ ಇದಕ್ಕೆ ಈಗಾಗಲೇ ಕಾಂಗ್ರೆಸ್ನ ಕೆಲವು ಸಚಿವರು ಕೂಡ ಹೇಳಿದ್ದಾರೆ, ಇಲ್ಲ ನಾವು ಯಾವುದಕ್ಕೂ ಕೂಡ ತಾರತಮ್ಯವನ್ನು ಏನು ಎಸಗಿಲ್ಲ, ಸರಿಯಾಗಿಯೇ ಅನುದಾನವನ್ನು ನಾವು ಕೊಟ್ಟಿದ್ದೀವಿ ಅನ್ನುವಂಥದ್ರ ಬಗ್ಗೆ ಹೇಳ್ತಾರೆ. ಜೊತೆಗೆ BJP ಆಡಳಿತ ಇರುವಂಥ ಸಂದರ್ಭದಲ್ಲಿ BJP ಕ್ಷೇತ್ರಗಳಿಗೆ ಅವ್ರು ಹೆಚ್ಚಿನ ಅನುದಾನವನ್ನು ಕೊಟ್ಟಿಲ್ವಾ, ಆಗ ಯಾಕೆ ಆರ್ ಅಶೋಕ್ ಅವರು ಮಾತಾಡೋಕ್ಕೆ ಬರಲಿಲ್ಲ, ಆಗ ನಿಮಗೆ ತಾರತಮ್ಯ ಅಂತ ಹೇಳಿ ಅನ್ನಿಸ್ಲಿಲ್ವಾ, ನೀವು ಮಾಡಿದ್ದನ್ನೇ ಈಗ ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ ಬಿಡಿ ಅನ್ನುವಂಥದ್ರ ಬಗ್ಗೆಯೂ ಕೂಡ ಕೆಲವೊಂದಷ್ಟು ಆಕ್ಷೇಪಗಳು, ಆರೋಪಗಳು ಕೇಳಿ ಬರ್ತಾ ಇವೆ.